ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಸಂಕೇಶ್ವರ ಯೋಜನಾ ಕಚೇರಿ ವ್ಯಾಪ್ತಿಯ ಶ್ರೀ ದುರುಂಡೇಶ್ವರ ಸಭಾಭವನದಲ್ಲಿ ಮದ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಸಂಕೇಶ್ವರ್ ಹಾಗೂ ನಿಡಸೋಸಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿ ಗ್ರಾಮೀಣ ಯೋಜನೆ ಬಿಸಿ ಟ್ರಸ್ಟ್ ರಿ ಸಂಕೇಶ್ವರ್ ಯೋಜನಾ ಕಚೇರಿ ಇವರ ಆಶ್ರಯದಲ್ಲಿ 2029ನೇಯ ಮಧ್ಯವರ್ಜನ ಶಿಬಿರದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು, ಶ್ರೀ ಶಂಕರಾಚಾರ್ಯ ಮಠ ಸಂಕೇಶ್ವರ್ ಕರ್ವೀರ್ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧ ಬಸವದೇವರು ಜಗದ್ಗುರು ಶೂನ್ಯ ಸಂಪಾದನಾ ಮಠ ಹುಣಸಿಕೊಳ ಮಠ ಯಮಕನಮರಡಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶ್ರೀಪಾಲ್ ಮುನ್ನೋಳಿ ಸರ್, ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಶ್ರೀಮತಿ ಸೀಮಾ ಹತ್ನೂರಿ ಸಂಕೇಶ್ವರ್, ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಕಾಶ್ ಕನಗಲಿ ಉಪಾಧ್ಯಕ್ಷರು 2029ನೇಯ ಮಧ್ಯವರ್ಜನ ಶಿಬಿರ, ಶ್ರೀ ರೋಹನ್ ನೇಸ್ರಿ ಅಧ್ಯಕ್ಷರು, ಪ್ರಭಾಕರ್ ಕೋರೆ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಸಂಕೇಶ್ವರ್ ಶಾಖೆ, ಶ್ರೀ ವಿಠಲ್ ಸಾಲ್ಯಾನ್ ಜಿಲ್ಲಾ ನಿರ್ದೇಶಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿ ಚಿಕ್ಕೋಡಿ, ಶ್ರೀ ಸತೀಶ್ ಉಪಾಧ್ಯಾಯ ಸದಸ್ಯರು, ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿ ಚಿಕ್ಕೋಡಿ, ಶ್ರೀ ವಿಶ್ವನಾಥ್ ಪುರಾಣಿಕ ಮಠ ಸದಸ್ಯರು, ಜಿಲ್ಲಾ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿ ಚಿಕ್ಕೋಡಿ ಹಾಗೂ ಕಾರ್ಯಕ್ರಮದಲ್ಲಿ ಯುವ ಧುರೀಣ ಸಮೀರ್ ಪಾಟೀಲ್, ವಿಜಯ್ ಭೋಸ್ಲೆ, ರಾಜೇಂದ್ರ ಸಂಕೌಗೋಳ್, ಬಸವರಾಜ್ ಕಮತಗಿ, ಮಹೇಶ್ ಗಡ್ಡಿ, ಶ್ಯಾಮ್ ಯಾದವ್, ಕಿರಣ್ ನೇಸ್ರಿ ಭಾಗವಹಿಸಿರುತ್ತಾರೆ. ಯೋಜನೆಯ ಎಲ್ಲ ಅಧಿಕಾರಿಗಳ ಮಾಹಿತಿ ಮಾರ್ಗದರ್ಶನದಂತೆ 2029ನೇ ಮಧ್ಯವರ್ಜನ ಶಿಬಿರದ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಸಮಿತಿಯ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಕಮಿಟಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮದ ಮೊದಲಿಗೆ ಪ್ರಾಸ್ತಾವಿಕವಾಗಿ ಶ್ರೀ ಭಾಸ್ಕರ್ ಎನ್, ಯೋಜನಾಧಿಕಾರಿಗಳು, ಜನಜಾಗೃತಿ ವೇದಿಕೆ ಪ್ರಾದೇಶಿಕ ಕಚೇರಿ ಧಾರವಾಡ ಇವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಸದಸ್ಯರು, ಒಕ್ಕೂಟದ ಪದಾಧಿಕಾರಿಗಳು, ಗ್ರಾಮದ ಗಣ್ಯರು, ವಿವಿಧ ಸಂಘ ಸಂಸ್ಥೆ ಮುಖಂಡರು, ಪಟ್ಟಣದ ಗಣ್ಯರು, ನವಜೀವನ ಸಮಿತಿ ಸದಸ್ಯರು, ಶೌರ್ಯ ಘಟಕದ ಸದಸ್ಯರು, ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಯೋಜನೆಯ ಕಾರ್ಯಕರ್ತರ ಪಾಲ್ಗೊಂಡಿರುತ್ತಾರೆ. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಕುಮಾರ್, ಸ್ವಾಗತವನ್ನು ಶ್ರೀ ವಿನಾಯಕ್ ಕಾಕಂಬಿ ಯೋಜನಾಧಿಕಾರಿಗಳು ಹಾಗೂ ಧನ್ಯವಾದಗಳನ್ನು ಶ್ರೀ ಸಾಮವೇಲಪ್ಪ ಬಳ್ಳಿ ನಿರ್ವಹಿಸಿದರು. ಮಧ್ಯಾಹ್ನ 4 ಗಂಟೆಯ ಹೊತ್ತಿಗೆ ಸುಮಾರು 80 ಶಿಬಿರಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡಿರುತ್ತಾರೆ. ನ್ಯೂಸ್ ಸಂಕೇಶ್ವರ್. ವಹಿಸಿದಂತ ಸದ್ಗುರು ಸಿದ್ಧ ಬಸವೇಶ್ವರ ಸ್ವಾಮೀಜಿಗಳು, ಜಗದ್ಗುರು ಶೂನ್ಯ ಸಂಸಾಧನ ಮಠ ಹುಣಸಿಕೊಳ ಮಠ ಯಮಕನಮರಡಿ ಇವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಮೀಜಿಯವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಎಲ್ಲ ಶಿಬಿರಾರ್ಥಿಗಳು, ಅವರ ಕುಟುಂಬದವರು ನಮ್ಮ ಒಟ್ಟಿಗೆ ಇದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶೌರ್ಯ ತಂಡದ ಎಲ್ಲ ಸದಸ್ಯರು ನಮ್ಮ ಒಟ್ಟಿಗಿದ್ದಾರೆ. ನವಜೀವನ ಸಮಿತಿಯ ನಮ್ಮ ಸದಸ್ಯರು ನಮ್ಮ ಒಟ್ಟಿಗಿದ್ದಾರೆ. ಹಾಗೆ ಯೋಜನೆಯ ಎಲ್ಲ ಕಾರ್ಯಕರ್ತರು ನಮ್ಮ ಒಟ್ಟಿಗಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡ್ತಾ ಇರುವಂತಹ 2029ನೇ ಶಿಬಿರದ ಎಲ್ಲ ಪದಾಧಿಕಾರಿಗಳು ನಮ್ಮ ಒಟ್ಟಿಗಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸುತ್ತೇನೆ. ಆ ಜೀವನಕ್ಕೆ ಸೊಬಗನ್ನು ದಯಪಾಲಿಪೆ ಮಂಜುನಾಥಾರಾಧಿಪೆ ನಿನ್ನನ್ನು ನಾ ಪೂಜಿಪೆ. ನಶಾಮುಕ್ತ ಒಂದು ಕಾರ್ಯಕ್ರಮವನ್ನ ನಮ್ಮ ಧರ್ಮಸ್ಥಳದ ಒಂದೇನು ಟ್ರಸ್ಟ್ ಕಮಿಟಿ ಇದೆ, ಅದೇ ಸಂಕೇಶ್ವರದಲ್ಲಿ ಇಟ್ಕೊಂಡಿದ್ದಕ್ಕೆ
ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ಹಿಂದೆಂದಿಗೂ ಯಾರು ಸಮಿತಿಯವರಾಗ್ಲಿ ಟ್ರಸ್ಟ್ ಅವರಾಗ್ಲಿ ಈ ರೀತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಿಲ್ಲ. ಯಾಕಂದ್ರೆ ಸಮಾಜದಲ್ಲಿ ಇದೊಂದು ಬಹಳ ಒಂದು ಘಾತಕ ವಿಷಯ ಆಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗಿನ ಯುವ ಪೀಳಿ ಬಹಳಷ್ಟು ನಾನು ತಿಳಿದ ಪ್ರಕಾರ ನಾವು ನೋಡ್ತಾ ಇರೋದು ಈ ಕಾಲೇಜ್ ಹೋಗೋ ಹುಡುಗರಾಗ್ಲಿ ಮತ್ತು ಈಗ ನಮ್ದೇನಾದ್ರೂ ಇವು ಲೇಬರ್ ಕೆಲಸದ ಮಾಡ್ತಾರ ಅಲ್ಲಿ ನಾ ಬಹಳಷ್ಟು ನೋಡಿದಾಗ ಎಲ್ಲರೂ ಕಂಪಲ್ಸರಿ ಆಲ್ಮೋಸ್ಟ್ 100 ಒಂದು 80% ಜನ ಗುಟ್ಕಾ ತಿನ್ನತಿರ್ತಾರೆ. ಇದ ಮದ್ಯಪಾನಕ್ಕಿಂತ ಹೆಚ್ಚು ನೋಡೋದಂದ್ರೆ ಗುಟ್ಕಾ ತಿನ್ನೋದು. ಏನೋ ಗುಟ್ಕಾ ಈಗಿನ ನಮ್ಮ ಯುವ ಪೀಳಿ ನಾವು ಯುವ ಇರುವಾಗ ನಮಗೊಂದ ಸುಖ ನೀಡ್ತದ. ಅದೊಂದು ಟೆಂಪರರಿ ಸುಖ ಅನ್ಬೋದು. ಮುಂದೆ ಹೋದಂಗ ಅದಕ್ಕೆ ನಾವು ಆ ಸುಖದಕ್ಕೆ ಅಡ್ಜಸ್ಟ್ಮೆಂಟ್ ಆಗಿ ಅದು ನಮ್ದ ಹೆಲ್ತ್ಗಾಗ್ಲಿ ನಮ್ಮ ಆರೋಗ್ಯ ಹಾಳಾದಂಗ ನಮ್ಮ ಮನಸ್ಸು ಅದ್ರ ಜೊತೆಗೆ ಹಾಳಾಗ್ಲಿಕ್ಕೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಜನರು ಒಂದು ಮದ್ಯ ಅಥವಾ ಕುಡಿತದ ಚಟ ಇರಬಹುದು ಅಥವಾ ಹಲವಾರು ವ್ಯಸನಗಳಿಗೆ ಒಳಗಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಡ್ತಿರ್ತಾರೆ. ಅವರು ಕೂಡ ಒಂದು ಆ ವ್ಯಸನದಿಂದ ಮುಕ್ತರಾಗಬೇಕು, ಸಮಾಜದ ಮುಖ್ಯ ವಾಹಿನಿಗೆ ಬಂದು ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಬೇಕ ಒಂದು ಉದ್ದೇಶದಿಂದ ಒಯ್ಯುವಂತ ಪರಿಸ್ಥಿತಿ ಬಂತು. ಅವ್ವ ಅಪ್ಪ ಮುಂದೆ ನಿಂತು ಎಕ್ಕೆಯರಿಗೆ ದಾರಿ ಎರೆದು ಕೊಟ್ಟು ಮದುವೆ ಮಾಡುವಂತ ಕೆಲಸ ಬಂತು. ಇವು ಗಲ್ಲಗ ಅರ್ಶನ ಕಾಣ್ಲಿಲ್ಲ, ಹಣಿಗೆ ವಾಷಿಂಗ್ ಕಾಣ್ಲಿಲ್ಲ, ಮನಿ ಮುಂದೆ ಹಂದ್ರದಾಗ ಹಾದು ಬರ್ಲಾರ್ದ ಅಡ್ಡ ಊರು ಹೊರಗೆ ತನ ಒಯ್ಯಾಕತ್ತಾರ. ಯಾಕೆ ಒಯ್ಯಾಕತ್ತಾರ ಅಂದ್ರೆ ನೀವು ಸಾರಾಯ ಕಡೆ ಓದೋದಕ್ಕಾಗಿ. ಇಳಕಲಜ್ಜಾರ್ ಮಾಡಿದಂತ ಬಹಳ ದೊಡ್ಡ ಕೆಲಸ ಯಾವುದು ಅಂತಂದ್ರೆ ಅವ್ರು ಚಿಗುರು ಚೂಟಕ್ಕೆ ಹೋಗ್ಲಿಲ್ಲ, ಬೇರ್ ಚುಟ್ಟುವಂತ ಕೆಲಸ ಮಾಡಿದ್ರು. ಕೆಲಸ ಬೇರೆ, ಬೇರ್ ಚುಟ್ಟು ಕೆಲಸ ಬೇರೆ. ಅವ್ರು ಮದ್ಯ ವ್ಯಸನವನ್ನ ಬಿಡಿಸುವಂತ ಕೆಲಸ ಮಾಡಲಿಲ್ಲ, ಮದ್ಯವನ್ನೇ ಮಾರುವವ್ರ ಕಡೆ ಮನೆಗಳಿಗೆ ಹೋಗಿ ತೊಳಿಗೆ ಬಿಟ್ಟಿದ್ರು. ಆ ಕೆಲಸ ಅವಾಗಿನ ಕಾಲಕ್ಕೆ ಇಳಕಲಜ್ಜಾರ್ ಮಾಡ್ತಾ ಬಂದಾಗ ವ್ಯಸನ ಮುಕ್ತವಾದಂತಹ ವ್ಯವಸ್ಥೆ ಬಂತು. ಧರ್ಮಸ್ಥಳಕ್ಕಿಂತ ಪೂರ್ವದಲ್ಲಿ, ಇಳಕಲಜ್ಜಾರ್ಗಿಂತ ಪೂರ್ವದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲು ಮದ್ಯ ಬಿಡಿಸಿದವರು ಯಾರು ಅಂತಂದ್ರೆ ಬಸವಣ್ಣ. ಒಬ್ಬ ವ್ಯಕ್ತಿ ಇದ್ದ, ಹೆಂಡದ ಮಾರಯ್ಯ ಅಂತ ಹೇಳಿ. ಅವ ಹೆಂಡದ ಮಾರಯ್ಯನ ಕೆಲಸ ಏನಂದ್ರೆ ಹೋಗಿ ಸರಾಯಿ ಮಾಡ್ತಿದ್ದವ. ಇಡೀ ಕಲ್ಯಾಣ ಚಾಲಕ್ಕೆ ಪೆರಮಾರಿ ಮಗ ಬಿಜ್ಜಳನ ಆಸ್ಥಾನದಲ್ಲಿ ಸರಾಯಿ ಮಾರುವಂತ ಕೆಲಸ, ಸಿಂಧಿರಸ ಮಾರುವಂತ ಕೆಲಸವನ್ನ ಏನಾವ ಹೆಂಡದ ಮಾರಯ್ಯ ಮಾಡ್ತಿದ್ದ. ಹೋಗಿ ಎಲ್ಲರೂ ಹೋಗಿ ಕುಡುಕುಡುದು ಮಾಡ್ತಿದ್ರಲ್ಲ, ಆ ಮಾರುವಂತಹ ಏನ್ ಸಾಲ ಹಚ್ಚಿತ್ತು, ಆ ಸಾಲ ಹಚ್ಚು ಜಾಗದಾಗ ಬಸವಣ್ಣನವರು ಒಂದು ಗ್ಲಾಸ್ ಒಂದು ಮಣ್ಣಿನ ಮರನೇ ಹಿಡ್ಕೊಂಡು ಹೋಗಿ ಆ ಸಾಲ್ನಾಗ ನಿಂದಿರ್ತಾರ. ಸಾಲ್ನಾಗ ನಿಂತಾಗ ಇವ್ರ ಹಣ್ಣಿ ಮೇಲೆ ಇರುವಂತ ವಿಭೂತಿ, ಇವ್ರ ಕೊಳ್ಳಾಗಿರುವಂತ ರುದ್ರಾಕ್ಷಿ ಲಿಂಗ, ಈ ಜಗತ್ತನ್ನೇ ನಾಚುವಂತಹ ಸೂರ್ಯನೇ ಮೆರುಗುಗೊಳ್ಳುವಂತಹ ಈ ಬಸವಣ್ಣನ ರೂಪ ನೋಡಿ ನೀವ್ ಯಾರು ಅಂತ ಕೇಳ್ತಾರ ನಾವು ಹೆಂಡದ ಮಾರಯ್ಯ. ಯಾರಿಲ್ಲ, ನಾನು ಕಲ್ಯಾಣದಿಂದ ಬಂದಿದ್ದೀನಿ, ನಾನು ಬಸವಣ್ಣನವರು ಪ್ರಧಾನಮಂತ್ರಿ ಅಂತನವ. ಪ್ರಧಾನಮಂತ್ರಿನ ನಾನು ಮನೆ ಮುಂದೆ ಸರಾಯಿ ಮಾರಕ್ ಬಂದಾನಂದ್ರೆ ಏನು ನಾನು ಗಲ್ಲಿಗೆ ಶಿಕ್ಷೆ ಹಾಕ್ತಾನಂತ ತಿಳ್ಕೊಂಡು ಹೆದರ್ ಬಿಡ್ತಾನ ಹೆಂಡದ ಮಾರಯ್ಯ. ಇಲ್ರಪ್ಪ ನಾ ಇನ್ನೊಂದು ಮಾರಾಕಿಲ್ರಪ್ಪ, ತಪ್ಪಾಯ್ತು ಅಂತ ತಿಳ್ಕೊಂಡು ಹೋಗಿ ಕಲ್ಯಾಣಕ್ಕೆ ಬಂದವ್ ಮಾಡ್ಕೊಂಡು ಹೋದಾಗ ಆ ಸರಾಯಿ ಮಾರೋರು ಒಮ್ಮೆ ಬಿಡಕ್ ಆಗಂಗಿಲ್ಲ. ಒಮ್ಮೆ ಬಿಟ್ಟು ಅಂತಂದ್ರೆ ತಲೆ ಆಗ್ತದೆ, ಸ್ವಲ್ಪ ಕ್ರಮೇಣವಾಗಿ ಬಿಟ್ಕೊ ಬಂದಾರ. ದಿನ 190 ಹಾಕ್ತಿದ್ರ ಅಂತಂದ್ರೆ ಅದಕ್ಕೊಂದು 10 ml, 10 ml ತಗೋತಿದ್ರಂತ 5 ml, 5 ml ತಗೋತಿದ್ರಂದ್ರೆ 200 ml, ಹಿಂಗ್ ತಗೊಂಡು ಕಡಿಮೆ ಮಾಡಿಬಿಡುವಂತ ವ್ಯವಸ್ಥೆಯನ್ನ ಬಸವಣ್ಣನವ್ರು ಬಹಳ ಚಂದ ಅರ್ತಿದ್ರು. ಬಸವಣ್ಣನವ್ರು ಅರ್ಥ ಆಗೋದು ಏನ್ ಮಾಡಿದ್ರು, ನೀ ಯಾತ್ರ ಸಲುವಾಗಿ ಹಿಂಗ್ ಮಾಡ್ತಿ ಅಂತ ಕೇಳಿದ್ರು ಅವ್ರು ಹೆಂಡದ ಮಾರಯ್ಯನ. ಇಲ್ಲಪ್ಪ ನನಗೆ ಬಡತನ ಬಹಳ ಐತಿ, ಮತ್ತೆ ಇದನ್ನ ಮಾರ್ಲಿಲ್ಲ ಅಂತಂದ್ರೆ ನಡೆಯಂಗಿಲ್ಲ, 1-2 ಮಡಿಕೆ ತಗೋತೀನಿ, ಹೋಗಿ ಸಿಂಧಿ ಗಿಡಕ್ಕೆ ಕಸ್ ಹಾಕ್ತೀನಿ, ಆ ಮಡಿಕೆ ಜ್ಯೋತಿ ಬಿಡ್ತೀನಿ, ಬೆಳಿಗ್ಗೆ ಅಂದ್ರೆ ತುಂಬಿರ್ತದ, ತಂದದ್ದನ್ನ ಮಾರ್ತೀನಿ, ಅದಕ್ಕೊಂದಿಷ್ಟು ನೀರು ಬೆರೆಸಿ ಅಂತಂದವ. ಹಿಂಗ್ ಮಾಡಿದ್ರೆ ನಿನ್ನ ಕುಟುಂಬ ಚಲೋ ಆಗ್ತದೆ, ಜಗತ್ತಿನಲ್ಲಿರುವಂತವ್ರು ಊರಾಗಿನವ್ರ ಕುಟುಂಬ ಎಲ್ಲ ಹಾಳಾಗ್ತಾವಲ್ಲ, ನೀನ್ ಮಾಡೋದು ತಪ್ಪಲ್ಲೋ. ಈ ಶಿಬಿರ ಆಯೋಜನೆ ಮಾಡಲಾಗಿದೆ. ಇದೊಂದು ಒಳ್ಳೆಯ ವಿಷಯ. ಈಗಾಗಲೇ ನಮಗಳು ಹೇಳಿದರು, ಈ ಚಟಗಳಿಂದ ನಮ್ಮ ಆಯುಷ್ಯ ಹೇಗೆ ಹಾಳಾಗುತ್ತೆ ಅನ್ನೋದನ್ನೆಲ್ಲ ನಾವು ತಿಳಿದ್ದೇವೆ. ಈಗ 4-5 ವರ್ಷದಿಂದ ಇದೆ ಕೊರೋನಾ. ಆ ಕೊರೋನಾ ಕಾಲದಲ್ಲಿ ಎಲ್ಲ ಅಂಗಡಿ ಬಂದಿತ್ತು, ಅಂಗಡಿಗಳು. ನಿಮ್ಮ ಊರಲ್ಲೇ ಇರ್ತೀರಿ, ನಿಮ್ಮ ಮನೆಯಲ್ಲೇ ಇರ್ತೀರಿ. ನವಜೀವನ ಸಂಸ್ಥೆ ಸದಸ್ಯರ ಬನ್ನಿ ಮೇಲೆ ನವಜೀವನ ಸಂಸ್ಥೆ ಬನ್ನಿ. ಜಗದವರು ನಿಮ್ಮ ಹಾಗೆ ದಾರು ಕುಡ್ದವರು, ನಿಮ್ಮ ಹಾಗೆ ಹೆಂಡ ಕುಡ್ದವರು, 10 ವರ್ಷ 8 ವರ್ಷ 12 ವರ್ಷ 4 ವರ್ಷ 6 ವರ್ಷ ಸರಾಯಿ ಕುಡ್ದವರು, ಬಿಡ್ಲಿಕ್ಕಾಗದೆ ಉರ್ಕು ತಾಯ್ತ ಭಸ್ಮ ಲಿಂಬೆ ಹುಳಿ ಆನೆ ಪ್ರಮಾಣ ಎಲ್ಲವಾಗಿ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡಿ ಬಿಡ್ಲಿಕ್ಕಾಗದವನಿಗೆ ಪುನರ್ಜನ್ಮ ಕೊಟ್ಟ ಕಾರ್ಯಕ್ರಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನುಗ್ರಹದ ಇಂತಹ ಮಧ್ಯವರ್ಜನ ಶಿಬಿರ. ಎಷ್ಟು ವರ್ಷ ಆಯ್ತು ಸರಾಯಿ ಬಿಟ್ಟು? 4 ವರ್ಷ ಆಯ್ತು ಸರಾಯಿ ಬಿಟ್ಟು, 2 ವರ್ಷದಿಂದ ಸರಾಯಿ ಬಿಟ್ಟು, 4 ವರ್ಷದಿಂದ ಇನ್ನೂ ಬರ್ತಾರೆ ಇಂಥವ್ರು.
ನಿಮ್ಮಂತವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಬರೋಕೆ ಸ್ವಲ್ಪ ತಡ ಆಗ್ತಾ ಇದೆ. ಹಾಗಾಗಿ ಅಣ್ಣ 8 ದಿವಸ ನಿಮ್ಮ ಸೇವೆಯನ್ನ ಇವರು ನಾವೆಲ್ಲ ಸೇರಿ ಮಾಡ್ತೇವೆ. ಇವರು ನಮ್ಮ ಧರ್ಮಸ್ಥಳದವರಲ್ಲ, ನಿಮ್ಮ ಊರಿನವರು. ಇವನು ಸಂಕೇಶ್ವರ ಕಮತ್ನೂರು ಹತ್ರಿಗೆ ಅಣ್ಣ ಈ ಭಾಗದವರೇ. ಹಾಗಾಗಿ ಎಲ್ಲಿ ಬಿಡ್ಲಿಕ್ಕೆ ಆಗದವನಿಗೆ ಹೇಗೆ ಬಿಡ್ಲಿಕ್ಕೆ ಆಗುತ್ತೆ ಅಂತೇಳಿ ಈ ಕಾರ್ಯಕ್ರಮ ಮುಗ್ದ ಆದ ನಂತರ ಇವ್ರ ಜೊತೆ ಮಾತಾಡಿ. ಜಗದ್ಗುರು ಶೂನ್ಯ ಸಂಪಾದನಾ ಕೃಷಿಕೊಳ್ಳುವಂತ ಕಂಪನಿ ಈ ಪೂಜೆಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.